ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಭಾರತೀಯ ಜನತಾ ಪಕ್ಷ ಸತತವಾಗಿ ವಿಜಯವನ್ನು ಸಾಧಿಸ್ತಾ ಇದೆ. ಹಾಗಿದ್ದರೆ ಇದಕ್ಕೆ ಕಾರಣಗಳೇನು? ಮೋದಿಯವರ ಪ್ರಾಬಲ್ಯ ಹೆಚ್ಚುತ್ತಾ ಇದೆ. ಇದಕ್ಕೆ ಕಾರಣಗಳೇನು? ಪ್ರಾಯಶಃ ಕಾಂಗ್ರೆಸ್ ಹಾಗೂ ಇತರ BJP ವಿರೋಧಿ ರಾಜಕೀಯ ಪಕ್ಷಗಳು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಯಾಕೆ BJP ಸತತವಾಗಿ ಗೆಲ್ತಾ ಇದೆ? ಕೇವಲ EVM ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಸ್ವಲ್ಪ ಮಟ್ಟಿಗೆ ಇರ್ಬೋದು ನಿಜ, ಆದರೆ ಜನಬೆಂಬಲ BJPಗೆ ಇದೆ ಅನ್ನುವುದರಲ್ಲಿ ಯಾವ ಅನುಮಾನನೂ ಬೇಕಾಗಿಲ್ಲ. ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್. ಜನಬೆಂಬಲ ಏನಿದೆ, ಈ ದೇಶದ ಜನ BJPಯನ್ನು ಬೆಂಬಲಿಸುತ್ತಿದ್ದಾರೆ, ಬಹುಸಂಖ್ಯಾತರು ಅನ್ನೋದು ಕೂಡ ಸತ್ಯ. ಹಾಗಿದ್ದರೆ BJPಯ ಈ ವಿಜಯಗಳ ಸರಮಾಲೆಯ ಗುಟ್ಟೇನು? ಇದು ರಾಜಕೀಯ ವಿಶ್ಲೇಷಕರು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ, ರಾಜಕೀಯ ಪಕ್ಷಗಳು ಆಲೋಚನೆ ಮಾಡಬೇಕಾಗಿದೆ. ಕೇವಲ ಹೇಳಿಕೆಗಳ ರಾಜಕಾರಣ, ಫೇಸ್ಬುಕ್ ರಾಜಕಾರಣ, ಟ್ವಿಟರ್ ರಾಜಕಾರಣ ಯಶಸ್ವಿಯಾಗುವುದಿಲ್ಲ. ಅಥವಾ ಕೇವಲ ನಮ್ಮ ಮೂಗಿನ ನೇರಕ್ಕೆ ನಾವು ಮಾತನಾಡಿದರೆ ಅದು ವಸ್ತುಸ್ಥಿತಿ ಏನಿದೆ ಅದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಬಹಳ ಸ್ಪಷ್ಟವಾಗಿ ಮೊದಲು ನಾವು ತಿಳಿದುಕೊಳ್ಳಬೇಕಾದ್ದು, ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ಕಾಲದಿಂದ ಏನು ಅಧಿಕಾರ ನಡೆಸ್ತಾ ಬಂತು, ಅದು ಒಂದು ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡಿತ್ತು. ಆ ವ್ಯಾಕ್ಯೂಮ್ ಏನಿದೆ, ಆ ವ್ಯಾಕ್ಯೂಮನ್ನು ಭಾರತೀಯ ಜನತಾ ಪಕ್ಷ ಈಗ ತುಂಬಿದೆ. ಯಾವುದು ಅದು ವ್ಯಾಕ್ಯೂಮ್? ಅದನ್ನು ನಾನು ಎರಡು ವಿಭಾಗಗಳನ್ನಾಗಿ ವಿಂಗಡಿಸಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ನಾಯಕತ್ವದ ಪ್ರಶ್ನೆ. ಈಗ ಇವತ್ತಿನ ಸಂದರ್ಭದಲ್ಲಿ ಮೋದಿಯವರಿಗೆ ಪರ್ಯಾಯವಾದ ಒಂದು ನಾಯಕತ್ವ ಭಾರತೀಯ ರಾಜಕಾರಣದಲ್ಲಿ ಇಲ್ಲ ಅನ್ನುವುದನ್ನು ಎಲ್ಲರೂ ಒಪ್ಪಲೇಬೇಕು. ಮೋದಿಯವರ ಜೊತೆ ಕಾಂಪೀಟ್ ಮಾಡುವಂಥ, ಸ್ಪರ್ಧಿಸುವಂಥ ಇನ್ನೊಬ್ಬ ನಾಯಕ ಇಲ್ಲ. ಇದರ ಹೊಣೆಯನ್ನು ಕಾಂಗ್ರೆಸ್ ಪಕ್ಷ ಹೊರಬೇಕು. ಯಾಕೆ ಪರ್ಯಾಯ ನಾಯಕತ್ವ ಈ ದೇಶದಲ್ಲಿ ಸೃಷ್ಟಿಯಾಗಿಲ್ಲ? ಕಾಂಗ್ರೆಸ್ ಪಕ್ಷ ಯಾಕೆ ಪರ್ಯಾಯ ನಾಯಕತ್ವದ ಬಗ್ಗೆ ಆಲೋಚನೆ ಮಾಡಿಲ್ಲ? ಒಂದು, ಕಾಂಗ್ರೆಸ್ ಇಂದಿರಾ ಗಾಂಧಿಯವರ ಕಾಲದಿಂದ ಪ್ರಾರಂಭವಾಗಿ ಸ್ಥಳೀಯ ನಾಯಕತ್ವವನ್ನು ಹತ್ತಿಕ್ತಾ ಬಂತು ಅಂತ. ಸ್ಥಳೀಯ ನಾಯಕರುಗಳನ್ನು ಯಾರು ಪ್ರಬಲರಾಗ್ತಿದ್ದಾರೋ ಅವರನ್ನು ಹತ್ತಿಕ್ಕಲಾಯಿತು, ಅವರನ್ನು ಮೂಲೆ ಗುಂಪು ಹಾಗೆ ಮಾಡಲಾಯಿತು, ಅವರಿಗೆ ಕೆಲಸ ಇಲ್ಲದಿರುವ ಹಾಗೆ ಮಾಡಲಾಯಿತು. ಇದು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ, ನೀವು ಕರ್ನಾಟಕದಿಂದ ತೆಗೆದುಕೊಂಡ್ರೆ ದೇವರಾಜ ಅರಸು ಅವ್ರನ್ನ ಇಂದಿರಾ ಗಾಂಧಿ ಮತ್ತು ನಾಯಕರು ಹೇಗೆ ಮುಗಿಸಿದ್ರು ಒಬ್ಬ ಅದ್ಭುತ ನಾಯಕನನ್ನು, ಅದೇ ನೀವು ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ನೋಡಬಹುದು. ತಮಿಳುನಾಡಿನಲ್ಲಿ ಈ ರೀತಿ ಮಾಡೋದಕ್ಕೆ ಕಾಂಗ್ರೆಸ್ ಹೆಸರಿದ್ದಾಗ. ಸೊ ಹೀಗೆ ಪ್ರತಿ ರಾಜ್ಯದಲ್ಲಿ ನಾಯಕರನ್ನು ಮುಗಿಸ್ತಾ ಯಾಕೆಂದರೆ ಒಬ್ಬ ನಾಯಕ ಪ್ರಬಲನಾಗಿ ಬೆಳೆದರೆ ನೆಹರು ಕುಟುಂಬಕ್ಕೆ ಚಾಲೆಂಜ್ ಆಗಬಹುದು, ನೆಹರು ಕುಟುಂಬದ ಅಧಿಕಾರಕ್ಕೆ ಕುತ್ತಾಗಬಹುದು ಅಂಥೇಳಿ ಒಬ್ಬ ನಾಯಕ ಪ್ರಬಲರಾದರೆ ಮುಗಿಸ್ತಾ ಬರೋದು. ಹೈಕಮಾಂಡೇ ನಿಂತುಬಿಟ್ಟು ಇನ್ನೊಬ್ಬ ನಾಯಕನನ್ನು ಎತ್ತಿ ಕಟ್ಟೋದು. ಪ್ರಬಲವಾದ ಜನನಾಯಕರುಗಳು ಯಾವುದೇ ರಾಜ್ಯದಲ್ಲಿ ಇಲ್ಲದಿರುವ ಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಿಸಿತು. ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ ಇದ್ದಾರೆ, ಅವ್ರನ್ನ ಹತ್ತಿಕ್ಕುವ ಯತ್ನ ಬೇರೆ ಬೇರೆ ರೂಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಡೆಸ್ತಾ ಇದೆ ಮತ್ತು ಅವರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಅನ್ನೋ ನಂಬಿಕೆ ಕೂಡ ನನಗೆ ಇಲ್ಲ. ಸೊ ಒಂದು, ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಹೊಸ ನಾಯಕತ್ವ ಉದ್ಭವವಾಗಲಿಲ್ಲ. ಇನ್ನು ಅಲ್ಲಲ್ಲಿ ರಾಜ್ಯ ಮಟ್ಟದಲ್ಲಿ ಉದ್ಭವವಾದ ನಾಯಕರುಗಳೇನಿದ್ದಾರೆ, ಹುಟ್ಟಿದ ನಾಯಕರುಗಳೇನಿದ್ದಾರೆ, ಅವರು ರಾಷ್ಟ್ರ ಮಟ್ಟದಲ್ಲಿ ಮೋದಿಯವರಿಗೆ ಸವಾಲೆಸೆಯುವಷ್ಟು ಶಕ್ತಿಯುತರಲ್ಲ. ಫಾರ್ ಎಕ್ಸಾಂಪಲ್, ಯು ಟೇಕ್ ಮಮತಾ ಬ್ಯಾನರ್ಜಿ. ಬಂಗಾಲದ ಹೊರಗಡೆ ಅವರು ಯಾವ್ಯಾವ ಪ್ರಯತ್ನಗಳನ್ನ ಮಾಡ್ತಾ ಹೋದರು, ಅದು ಯಾವುದೂ ಸಫಲ ಆಗಿಲ್ಲ. ಈವನ್ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಗೋವಾ.
ಸೊ ಮಮತಾ ಬ್ಯಾನರ್ಜಿ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಪರ್ಯಾಯ ಅಲ್ಲ ಅವರು. ಇನ್ನು ತಮಿಳುನಾಡಿಗೆ ಬಂದರೆ ಬಿಡಿ, ಸ್ಟಾಲಿನ್ ಅವರು ಅವರ ರಾಜ್ಯಕ್ಕೆ ಸೀಮಿತರಾದವರು. ಸ್ವಲ್ಪ ಸೆಡ್ಡು ಹೊಡೆಯುವ ಅಥವಾ ಬಿ ಜೆ ಪಿಗೆ ಪರ್ಯಾಯವಾಗಿ ಒಂದು ನಾಯಕತ್ವವನ್ನು ಹುಟ್ಟುಹಾಕುವ ಅಥವಾ ಪ್ರಾದೇಶಿಕ ಪಕ್ಷಗಳ ಒಗ್ಗೂಡಿಸುವ ಒಂದು ಯತ್ನವನ್ನು ತೆಲಂಗಾಣದ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರು ಮಾಡ್ತಾ ಇದ್ದಾರೆ. ಆದರೂ ಅದು ಸೀಮಿತವಾದ್ದು, ಅದು ಯಶಸ್ವಿಯಾಗುತ್ತೆ ಅಂತ ಅನಿಸಲ್ಲ. ಇನ್ನು ಅಖಿಲೇಶ್ ಯಾದವ್ ಎಷ್ಟೇ ಉತ್ತರ ಪ್ರದೇಶದಲ್ಲಿ ಪೈಪೋಟಿ ಕೊಟ್ಟರೂ ಕೂಡ ಅವರು ರಾಷ್ಟ್ರಮಟ್ಟದ ನಾಯಕರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇಡೀ ದೇಶದಲ್ಲಿ ಪರ್ಯಾಯವಾದ ಒಂದು ನಾಯಕತ್ವ ಇಲ್ಲ ಅನ್ನೋದು, ಈ ಒಂದು ಪ್ರಬಲವಾದ ಪ್ರಾದೇಶಿಕ ನಾಯಕತ್ವ ಇಲ್ಲದಿರುವುದೇ ಕಾಂಗ್ರೆಸ್ ಪಕ್ಷ ಹೆಚ್ಚು ದುರ್ಬಲವಾಗುವುದಕ್ಕೆ ಕಾರಣ ಆಗಿದೆ. ಒಂದು ಪ್ರದೇಶದಲ್ಲಿ ಒಂದು ಮುಖ ತೋರಿಸಿ ಮತ ತರೋಕ್ಕೆ ಸಾಧ್ಯ ಇಲ್ಲದಿದ್ದರೆ ಅದು ರಾಜಕಾರಣ ಅಲ್ಲ. ಇಡೀ ದೇಶದಲ್ಲಿ ಸೋನಿಯಾ, ಪ್ರಿಯಾಂಕಾ ಮುಖವನ್ನು ಮಾತ್ರ ತೋರಿಸಿ ನೀವು ರಾಜಕಾರಣ ಮಾಡೋದಕ್ಕೆ ಆಗಲ್ಲ. ಹಾಗೆಯೇ ಕಾಂಗ್ರೆಸ್ ಕ್ರಿಯೇಟ್ ಮಾಡಿದ ವ್ಯಾಕ್ಯೂಮ್ ಬಗ್ಗೆ ಮಾತಾಡ, ಒಂದು ನಾಯಕತ್ವ. ಸೊ ನಾಯಕತ್ವದ ಒಂದು ವ್ಯಾಕ್ಯೂಮ್ ಏನಿದೆ, ಆ ವ್ಯಾಕ್ಯೂಮನ್ನು ತುಂಬಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಐತಿಹಾಸಿಕ ಪ್ರಮಾದವನ್ನು ಮಾಡಿದೆ. ಅದು ಕೇವಲ ನೆಹರು ಕುಟುಂಬದ ಅಧಿಕಾರ ಲಾಲಸೆಯಿಂದ ಆದದ್ದು. ಇನ್ನೊಂದು ವ್ಯಾಕ್ಯೂಮ್ ಕಾಂಗ್ರೆಸ್ ಕ್ರಿಯೇಟ್ ಮಾಡ್ತು. ಈ ಎರಡು ವ್ಯಾಕ್ಯೂಮನ್ನು ವ್ಯವಸ್ಥಿತವಾಗಿ ಬಿ ಜೆ ಪಿ ತುಂಬಿತು. ಒಂದು ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಅಥವಾ ಇಂಥವರ ನಂತರ ಯಾರು ಅಂದರೆ ಇನ್ನೊಬ್ಬರು ಬರುವ ಒಂದು ವಾತಾವರಣವನ್ನು ಬಿ ಜೆ ಪಿ ಸೃಷ್ಟಿಸಿಕೊಟ್ಟಿದೆ. ಕೇಡರ್ ಬೇಸ್ಡ್ ಪಾರ್ಟಿ ಆಗಿರೋದರಿಂದ ಅದು ನಾಯಕತ್ವವನ್ನು ಬೆಳೆಸುವ ಕೆಲಸವನ್ನು ಬಿ ಜೆ ಪಿ ಮಾಡ್ತಾ ಬಂದಿದೆ. ಕಾಂಗ್ರೆಸ್ ಅದನ್ನು ಮಾಡಿಲ್ಲ. ಇನ್ನೊಂದು ಯಾವುದು ಅಂತ ಬಹಳ ಮುಖ್ಯವಾದ ವಿಚಾರ ಇದು. ಇಡೀ ಭಾರತೀಯ ರಾಜಕಾರಣದಲ್ಲಿ ರಾಷ್ಟ್ರೀಯತೆ ಮತ್ತು ದೇಶ ಪ್ರೇಮದ ಪ್ರಶ್ನೆ, ಅದನ್ನು ಕ್ರಿಯೇಟ್ ಮಾಡಿದ್ದು ಕೂಡ ಕಾಂಗ್ರೆಸ್. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಮತ್ತು ದೇಶ ಪ್ರೇಮ ಅಂದರೆ ಕಾಂಗ್ರೆಸ್ ಅನ್ನೋ ಹಾಗಾಗಿತ್ತು. ಕಾಂಗ್ರೆಸ್ ಪಕ್ಷವೇ ದೇಶ ಪ್ರೇಮವನ್ನು ಮತ್ತು ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸ್ತಾ ಇತ್ತು. ಸ್ವಾತಂತ್ರ್ಯ ಚಳವಳಿಯ ಸಂದರ್ಭಗಳಲ್ಲಿ ಅವರು ಆಯ್ಕೆ ಮಾಡಿಕೊಂಡಿದ್ದ ವಿಚಾರಗಳೇನಿವೆ ಅದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯತೆ ಮತ್ತು ದೇಶ ಪ್ರೇಮವನ್ನು ಇನ್ನಷ್ಟು ಗಟ್ಟಿಗೊಳಿಸುವ, ಜನರ ಮನಸ್ಸಿನಲ್ಲಿ ಬೇರಿರುವ ವಿಚಾರಗಳಾಗಿದ್ದವು. ಸೊ ಅದು ಕಾಲಕ್ರಮೇಣ 70ರ ದಶಕದಿಂದ ಈ ರಾಷ್ಟ್ರೀಯತೆ ಮತ್ತು ದೇಶ ಪ್ರೇಮದ ವಿಚಾರಗಳೇನಿವೆ ಆ ವಿಚಾರವನ್ನು ಕಾಂಗ್ರೆಸ್ ನಿರ್ಲಕ್ಷಿಸ್ತಾ ಬಂತು. ರಾಷ್ಟ್ರೀಯತೆಯನ್ನು ಪ್ರತಿಪಾದನೆ ಮಾಡುವುದನ್ನು ನಿಲ್ಲಿಸ್ತು, ದೇಶ ಪ್ರೇಮವನ್ನು ಹೇಳುವುದನ್ನು ನಿಲ್ಲಿಸ್ತಾ ಬಂತು ಕಾಂಗ್ರೆಸ್. ಆಗ ಅಲ್ಲೊಂದು ನಿರ್ವಾತ ಸೃಷ್ಟಿಯಾಗಿತ್ತು, ಅಲ್ಲೊಂದು ವ್ಯಾಕ್ಯೂಮ್ ಸೃಷ್ಟಿಯಾಗಿತ್ತು. ಆ ನಿರ್ವಾತವನ್ನು ತುಂಬುವುದಕ್ಕೆ ಬಹಳ ವ್ಯವಸ್ಥಿತವಾಗಿ ಬಿ ಜೆ ಪಿ ಕೆಲಸ ಮಾಡ್ತಾ ಬಂತು. ಆದರೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದ ರಾಷ್ಟ್ರೀಯತೆ ಮತ್ತು ದೇಶ ಪ್ರೇಮ ಏನಿದೆ ಅದು ನಿಜವಾದದ್ದಾಗಿತ್ತು, ಹುಸಿಯಾಗಿರಲಿಲ್ಲ. ಅಲ್ಲಿ ಕೋಮು ಬಣ್ಣ ಇರಲಿಲ್ಲ, ಅಲ್ಲಿ ಇನ್ಯಾವುದೂ ಇರಲಿಲ್ಲ. ದೇಶ ಅಂದ ತಕ್ಷಣ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಕಾಂಗ್ರೆಸ್ ಅಡಿಯಲ್ಲಿ ಬರ್ತಾ ಇದ್ದರು. ಬಿ ಜೆ ಪಿ ಈ ವ್ಯಾಕ್ಯೂಮನ್ನು ತುಂಬುವುದಕ್ಕೆ ಅವರು ಅಳವಡಿಸಿಕೊಂಡಿದ್ದು ಸಂಘ ಪರಿವಾರ ಪ್ರಚೋದಿತವಾದ ರಾಷ್ಟ್ರೀಯತೆ ಮತ್ತು ದೇಶಪ್ರೇಮ. ಅದು ನಿಜವಾದ ರಾಷ್ಟ್ರೀಯತೆ ಮತ್ತು ದೇಶಪ್ರೇಮ ಅಲ್ಲ. ಅದನ್ನು 80ರ ದಶಕದಿಂದಲೇ ಭಾರತೀಯ ಜನತಾ ಪಕ್ಷ ಹುಟ್ಟುವುದಕ್ಕಿಂತ ಮೊದಲು ಜನಸಂಘ ಆ ತುಂಬುವ ಯತ್ನವನ್ನು ಕೆಳ ಹಂತದಿಂದ ಪ್ರಾರಂಭ ಮಾಡ್ತಾ ಬಂತು. ರಾಷ್ಟ್ರೀಯತೆ ಮತ್ತು ದೇಶಪ್ರೇಮದ ವ್ಯಾಖ್ಯೆಯನ್ನು ಬದಲಿಸಿ ಅದನ್ನು ಕೋಮುವಾದದ ಅಡಿಯಲ್ಲಿ ತರಲಾಯಿತು. ಆ ಪ್ರಕ್ರಿಯೆ 80-90ರ ದಶಕದಲ್ಲಿ ಬಿ ಜೆ ಪಿ ಮಾಡ್ತಾ ಬಂತು. ಅದು ನೀವು ಬಾಬ್ರಿ ಮಸೀದಿ ಕೆಡಗೋದ್ರಿಂದ ಪ್ರಾರಂಭವಾಗಿ ಪ್ರತಿ ವಿಚಾರದಲ್ಲೂ ಕೂಡ ರಾಷ್ಟ್ರೀಯತೆಯನ್ನು
ದೇಶಪ್ರೇಮವನ್ನು ತಮಗೆ ಬೇಕಾದ ಹಾಗೆ ವ್ಯಾಖ್ಯಾನಿಸ್ತಾ ಅದನ್ನು ಸಾಮಾನ್ಯ ಜನರಲ್ಲಿ ತುಂಬಲಾಯಿತು. ಅದರ ಜೊತೆಗೆ ಬಿ ಜೆ ಪಿ ಇನ್ನೊಂದು ಕೆಲಸವನ್ನು ಮಾಡಿತು. ಅದು ಈ ಇಡೀ ಒಂದೆಡೆ ಮುಸ್ಲಿಂ ಎಂಬ ಒಂದು ಭ್ರಮಾತ್ಮಕವಾದ ಭಯ ಸೃಷ್ಟಿಸುವ ಒಂದು ಬೆದರು ಬೊಂಬೆಯನ್ನು ಸೃಷ್ಟಿ ಮಾಡುತ್ತಾ ಹಿಂದೂ ಸಮಾಜದ ಒಳಗಡೆ ಇರುವವರನ್ನೆಲ್ಲರನ್ನು ಒಗ್ಗೂಡಿಸ್ತಾ ಒಂದು ಕೊಡೆಯ ಅಡಿಯಲ್ಲಿ ತರುವಂಥ ಒಂದು ಯತ್ನ. ಅವರಿಗೆ ಎರಡು ರೀತಿ ಲಾಭ ಇತ್ತು ಇದರಲ್ಲಿ. ಒಂದು, ಮುಸ್ಲಿಮರನ್ನು ಹೆದರಿಸ್ತಾ ಅವರು ದೇಶದ್ರೋಹಿಗಳು ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡೋದು, ಪಾಕಿಸ್ತಾನದ ಭಯವನ್ನು ತೋರಿಸ್ತಾ ಹೋಗೋದು. ಸೊ ಆ ಮೂಲಕ ಬಿ ಜೆ ಪಿ ಇಡೀ ಈ ಭಾರತೀಯ ಸಮಾಜದ ಒಳಗಡೆ ಇದ್ದ ಜಾತಿಗಳೇನಿವೆ ಅವರೆಲ್ಲ ಇವರ ಹಿಂದುತ್ವನೋ ಅಥವಾ ರಾಷ್ಟ್ರೀಯತೆಯನ್ನು ದೇಶಪ್ರೇಮ ಎನ್ನುವುದು ಅಪವ್ಯಾಖ್ಯಾನಗೊಳಿಸಲ್ಪಟ್ಟ ರಾಷ್ಟ್ರೀಯತೆ, ಅಪವ್ಯಾಖ್ಯಾನಗೊಳಿಸಲ್ಪಟ್ಟ ದೇಶ ಪ್ರೇಮ ಏನಿದೆ, ಹುಸಿ ದೇಶ ಪ್ರೇಮ, ಹುಸಿ ರಾಷ್ಟ್ರೀಯತೆ ಅಡಿಗೆ ತಂದರು. ಅವರು ತರೋಕ್ಕೆ ಸಾಧ್ಯ ಆಗಿದ್ದು ಕಾಂಗ್ರೆಸ್ ವೈಫಲ್ಯ ಇತ್ತು. ಕಾಂಗ್ರೆಸ್ ರಾಷ್ಟ್ರೀಯತೆ ಮತ್ತು ದೇಶಪ್ರೇಮವನ್ನು, ನಿಜವಾದ ರಾಷ್ಟ್ರೀಯತೆ ದೇಶಪ್ರೇಮವನ್ನು ಮರೆತು ಬದಿಗೆ ತಳ್ಳಿಬಿಟ್ಟಿತ್ತು. ಬಿ ಜೆ ಪಿ ಇದನ್ನು ಪ್ರಾರಂಭಿಸುವ ಮೂಲಕ ಅದು ಇಡೀ ಭಾರತದ ರಾಜಕಾರಣದ ಒಳಗಡೆ ಬಿ ಜೆ ಪಿ ವಿರೋಧಿ ಪಕ್ಷಗಳಿಗೆ ಇನ್ನೊಂದು ರೀತಿಯ ಹೊಡೆತವನ್ನು ಕೊಡ್ತದೆ. ಅದು ಜಾತಿ ರಾಜಕಾರಣ. ಕಾಂಗ್ರೆಸ್ಸು, ಎಸ್ ಪಿ ಪ್ರತಿಯೊಂದು ಕೂಡ ಜಾತಿ ರಾಜಕಾರಣವನ್ನು ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ವಿ ಎಲೆಕ್ಷನ್ಗಳಲ್ಲಿ. ಸೊ ಈ ಜಾತಿ ರಾಜಕಾರಣ ಎನ್ನುವ ಅಸ್ತ್ರ ಏನಿದೆ ಆ ಅಸ್ತ್ರವನ್ನು ನಿಷ್ಕ್ರಿಯಗೊಳಿಸ್ತು ಬಿ ಜೆ ಪಿ. ಯಾಕೆಂದರೆ ಅದಕ್ಕೆ ಕೋಮು ರಾಜಕಾರಣ, ಕೋಮು ಅಸ್ತ್ರವನ್ನು ತರ್ತು. ಕೋಮು ಅಸ್ತ್ರದ ಮುಂದೆ ಜಾತಿ ಇದು ಅಸ್ತ್ರ ನಿಲ್ಲೇ ಇಲ್ಲ. ಯಾಕೆಂದರೆ ಕೋಮು ಅಸ್ತ್ರದ ಜೊತೆಗೆ ದೇಶಪ್ರೇಮ ಮತ್ತು ಹುಸಿ ರಾಷ್ಟ್ರೀಯತೆ ಏನಿರುತ್ತೆ ಅದನ್ನು ಅಲ್ಲಿ ತುಂಬಲಾಗಿತ್ತು. ಬಿ ಜೆ ಪಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಬಂತು. ಇದಕ್ಕೆ ಕಾಂಗ್ರೆಸ್ ಬಳಿ ಪ್ರತ್ಯುತ್ತರ ಇರಲಿಲ್ಲ. ಯಾಕೆಂದರೆ ನಾಯಕರಿರಲಿಲ್ಲ, ಜನನಾಯಕರಿರಲಿಲ್ಲ. ರಾಜ್ಯ ಮಟ್ಟದಲ್ಲಿದ್ದ ಬಹುತೇಕ ನಾಯಕರುಗಳನ್ನು ಕಾಂಗ್ರೆಸ್ಸೇ ಮುಗಿಸಿತ್ತು. ಕೇವಲ ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಇಂಥವ್ರು ಫೋಟೋ ಹಾಕಿ ಗೆಲ್ತೀವಿ ಅನ್ನೋ ಒಂದು ಸ್ಥಿತಿಯನ್ನು ಕಾಂಗ್ರೆಸ್ ನಿರ್ಮಿಸಿಬಿಟ್ಟಿತ್ತು. ಅದು ಸ್ವಯಂಕೃತ ಅಪರಾಧ, ಕಾಂಗ್ರೆಸ್ಸೇ ಮಾಡಿದ್ದು. ಹೀಗಾಗ್ಬಿಟ್ಟು ಯಾವಾಗ ಕೋಮು ರಾಜಕಾರಣದ ಅಸ್ತ್ರ ಅದರ ಜೊತೆಗೆ ರಾಷ್ಟ್ರೀಯತೆಯ ಪ್ರಶ್ನೆ, ದೇಶಪ್ರೇಮದ ಪ್ರಶ್ನೆಯನ್ನು ಜೋಡಿಸಲಾಯಿತು, ಕಾಂಗ್ರೆಸ್ ಸಂಪೂರ್ಣವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಬೇಕಾಯಿತು. ಬೇರೆ ಬೇರೆ ಜಾತಿಗಳನ್ನು ಸೇರಿಸಿ ನಡೆಸ್ತಾ ಇದ್ದಂಥ ರಾಜಕಾರಣ ಏನಿತ್ತು ಆ ರಾಜಕಾರಣ ಇಲ್ಲಿದ್ದ. ಫಾರ್ ಎಕ್ಸಾಂಪಲ್ ಯು ಟೇಕ್ ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ, ದಲಿತರು ಮತ್ತು ಬ್ರಾಹ್ಮಣರ ಕಾಂಬಿನೇಷನ್ ಮೂಲಕ ಕಾಂಗ್ರೆಸ್ ಗೆಲ್ತಾ ಇತ್ತು. ಮುಸ್ಲಿಮರು ಕಾಂಗ್ರೆಸ್ ಮೇಲೆ ನಂಬಿಕೆಯನ್ನು ಕಳೆದುಕೊಂಡ್ರು, ಎಸ್ ಪಿ ಜೊತೆಗೆ ಹೋದರು. ದಲಿತರು ಮಾಯಾವತಿ ಜೊತೆಗೆ ಹೋದರು, ಬ್ರಾಹ್ಮಣರು ಬಿ ಜೆ ಪಿಗೆ ಹೋದರು. ಕಾಂಗ್ರೆಸ್ ಒದ್ದಾಡ ಸ್ಥಿತಿಗೆ ಬಂದಿತ್ತು. ಇಂತಹ ರಾಜಕಾರಣದ ಅಪಾಯ ಇದೆಯಲ್ಲ, ಆ ಅಪಾಯನೇ ಇದು ಅಂತ. ಈ ವಸ್ತುಸ್ಥಿತಿಯನ್ನು ಇವತ್ತಿನ ಕಾಂಗ್ರೆಸ್ ನಾಯಕತ್ವ ಅರ್ಥ ಮಾಡ್ಕೊಳ್ಳೇ ಇಲ್ಲ, ಗೊತ್ತಾಗಿಲ್ಲ. ಈಗಲೂ ಗೊತ್ತಾಗಿಲ್ಲ ಅವರಿಗೆ ಈಗಲೂ ಕೂಡ ವೇಟ್ ಮಾಡ್ತಾ ಕೂತಿದ್ದಾರೆ. ಆದರೆ ಈಗ ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಸೋಲಿಸುವುದಕ್ಕೆ ಯಾವ ಅಸ್ತ್ರವೂ ಕಾಂಗ್ರೆಸ್ ಬಳಿ ಉಳಿದಿಲ್ಲ ಅಂತ. ರಾಷ್ಟ್ರೀಯತೆ ಮತ್ತು ದೇಶಪ್ರೇಮ ಏನಿದೆ ಆ ರಾಷ್ಟ್ರೀಯತೆ ಮತ್ತು ದೇಶಪ್ರೇಮದ ಅಸ್ತ್ರವನ್ನು ಬಿ ಜೆ ಪಿ ಬಳಸುತ್ತೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ರಾಷ್ಟ್ರೀಯತೆ ದೇಶಪ್ರೇಮ ಇಲ್ಲ ಅನ್ನುವ ಪ್ರಚಾರವನ್ನು ಸತತವಾಗಿ ಬಿ ಜೆ ಪಿ ಮಾಡ್ತಾ ಬಂದಿದೆ. ಅದು ಇವತ್ತು ಮಾಡ್ತಾ ಬಂದಿಲ್ಲ, ಅವರು ಕಳೆದ 2 ದಶಕಗಳಿಂದಲೂ ಹೆಚ್ಚು ಕಾಲದಿಂದ ಮಾಡ್ತಿದ್ದಾರೆ. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ರಾಷ್ಟ್ರಪ್ರೇಮಿಗಳೇ, ನಾವು ದೇಶಪ್ರೇಮಿಗಳೇ, ನಮಗೆ ರಾಷ್ಟ್ರೀಯತೆ ಇದೆ ಅನ್ನುವುದನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಸೊ ಹಾಗಿದ್ದರೆ ಬಹಳ ಕುತೂಹಲ. ನೀವು ಸಾಮಾನ್ಯ ಜನರ ಹತ್ರ ಹೋಗಿ ಮಾತನಾಡಿ, ಯಾರ ಹತ್ರ ಮಾತನಾಡಿ, ಈ ಸರ್ಕಾರದ ಬಗ್ಗೆ ಕೇಳಿ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದರು, ಭಕ್ತರು ಇವ್ರನ್ನ ಬಿಟ್ಟುಬಿಟ್ಟು ಸಾಮಾನ್ಯ ಜನ, ರಸ್ತೆಯ ಅಂಚೆಗೆ ತರಕಾರಿ ಮಾಡುವವರು, ಇನ್ನೊಂದು ಮಾಡೋ ಬಡವರು, ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀವು ಕೇಳಿ, ಬೆಲೆ ಏರಿಕೆಯಿಂದ ನಾವು ತತ್ತರಿಸಿದ್ದೇವೆ, ಕೈಗೆ ಕೆಲಸ ಇಲ್ಲ, ಬದುಕುವುದು ನಮಗೆ ತುಂಬ ಕಷ್ಟ ಆಗಿದೆ,
ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬಂದಿದೆ. ಗ್ಯಾಸ್ ಚೇಂಜ್ ಮಾಡ್ಸೋಕ್ಕಾಗ್ತಾ ಇಲ್ಲ. ಎಲ್ಲ ಕಷ್ಟಗಳ ಸುರಿಮಳೆಯನ್ನು ಆಗುತ್ತಾರೆ. ಆದರೆ ಕೊನೆಗೆ ಒಂದು ಮಾತಾಡ್ತಾರೆ ಗೊತ್ತಾ, ಆದರೆ ಪಾಪ ಮೋದಿ ಏನೋ ಮಾಡ್ತಾರೆ ಬಿಡ್ರಿ, ಅವರು ನಮ್ಮನ್ನು ಈ ಸಮಸ್ಯೆಯಿಂದ ಬಗೆಹರಿಸ್ತಾರೆ ಅಂತ ನಂಬಿಕೆ ನಮಗಿದೆ ಅನ್ನೋ ಮಾತನ್ನು ಕೊನೆಗೆ ಸೇರಿಸ್ತಾರೆ. ಅಂದರೆ ಇವತ್ತಿನ ಎಲ್ಲ ಅವರ ಕಷ್ಟಗಳೇನಿವೆ, ಆ ಕಷ್ಟಗಳ ನಡುವೆ ಮೋದಿ ಬಗ್ಗೆ ಬಿ ಜೆ ಪಿ ಬಗ್ಗೆ ಒಂದು ನಂಬಿಕೆಯ ಮಾತನ್ನು ಆಡ್ತಾರೆ. ಆ ನಂಬಿಕೆ ಇರುವವರೆಗೆ ಬಿ ಜೆ ಪಿಯನ್ನು ಸೋಲಿಸೋದು ಕಷ್ಟ. ಕಾಂಗ್ರೆಸ್ ಜನರ ನಡುವಿನ ರಾಜಕಾರಣ ಮಾಡಬೇಕಾಗಿದೆ. ಈ ನಂಬಿಕೆ ಇದೆಯಲ್ಲ, ಇದು ಹುಸಿ ನಂಬಿಕೆ. ಅಪಾತ್ರರಿಗೆ ದಾನ ಮಾಡಬಾರ್ದಂತೆ, ಅದರಂತೆ ಅಪಾತ್ರರ ಮೇಲೆ ನಂಬಿಕೆಯನ್ನು ಕೂಡ ಇಟ್ಕೋಬಾರ್ದು ಅನ್ನುವ ಮಾತನ್ನು ಹೇಳ್ತಾ ಜನರಿಗೆ ಮನಸ್ಸಿನಲ್ಲಿ ಅದು ತುಂಬುವವರೆಗೆ ಕಾಂಗ್ರೆಸ್ ಈ ದುಸ್ಥಿತಿಯಿಂದ ಹೊರಗಡೆ ಬರಲ್ಲ. ಬಿ ಜೆ ಪಿ ವಿರೋಧಿ ಪಕ್ಷಗಳು ಅಧಿಕಾರಕ್ಕೆ ಬರುವುದು ಕಷ್ಟ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತಾರೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೊಂದಿಗೆ ಬಂದು ಮಾತಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.